ಐ ಆಮ್ ಎ ರೆಪ್ರೆಸೆಂಟೇಟಿವ್ ಫಾರ್ ದ ಗೌರ್ಮೆಂಟ್. ಎಲ್ಲ ಚಿಲ್ಲರೆ ಕಂಪ್ಲೇಂಟ್, ನಾವು ಅದಕ್ಕೆಲ್ಲ ಎದುರು ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ನಾವು ಈ ವರ್ಷದ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಜನರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಕೂಡ. ಈ ಹಿಂದಿನ ವರ್ಷಗಳಿಗಿಂತ ಹೆಚ್ಚು ಜನ ಕೂಡ ಈ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದಲ್ಲಿ ಜನ ಭಾಗವಹಿಸಿದ್ದಾರೆ. ಪೇಟೆ ಸವಾರಿ, ರಥದ ಸೇವೆ ಜೊತೆಗೆ ಪುಣ್ಯಸ್ಥಾನಕ್ಕೆ ಹೋಗುವಾಗಲೂ ಕೂಡ ಈ ಹಿಂದಿನ ವರ್ಷದಿಂದ ಒಂದು 3 ಪಟ್ಟು ಹೆಚ್ಚು ಜನ ಈ ಜಾತ್ರೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ನಾವು ಕೂಡ ಜನರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು, ಅನ್ನ ಸಂತರ್ಪಣೆ ಇರ್ಬೋದು, ಪ್ರಸಾದ ಕೊಡುವಲ್ಲಿ ಇರ್ಬೋದು, ದೇವಸ್ಥಾನಕ್ಕೆ ಹೊರಗಡೆ ನಮ್ಮ ಉಳ್ಳಾಲ್ತಿ ಭೇಟಿಗೆ ಬರುವಾಗ, ರಥ ಸೇವೆ ನಡೆಯುವಾಗ ಎಲ್ಲ ಕಡೆಗಳು ಕೂಡ ಯಾವುದೇ ರೀತಿಯ ನುಗ್ಗಲು ಆಗದ ರೀತಿಯಲ್ಲಿ ಜನರಿಗೆ ಯಾವ ರೀತಿ ದೇವರ ದರ್ಶನ ಮಾಡಿ ಹೋಗಬೇಕು ಆ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿ ವ್ಯವಸ್ಥಿತ ರೀತಿಯಾಗಿ ಮಾಡಿದೆ. ನಾನು ಇವತ್ತು ಮಾಧ್ಯಮದವರನ್ನು ಕರೆದ ಉದ್ದೇಶ ಏನಂತ ಹೇಳಿದರೆ, ಇಷ್ಟು ವ್ಯವಸ್ಥಿತವಾಗಿ ಮಾಡಿದರೂ ಕೂಡ ನಾವು ಅಲ್ಲಿ ಒಂದು ಹಳೆಯ ಕಟ್ಟಡವನ್ನು ಕೆಡವಿದ ಆರೋಪ ನಮ್ಮ ಮೇಲೆ ಬರ್ತಾ ಇದೆ. ನಾವು ಈ ಕಟ್ಟಡವನ್ನು ಭಕ್ತಾದಿಗಳು ಬಂದು ಕೆಡವುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಅದನ್ನು ಬೇಡ ಅಂತ ಕೂಡ ಹೇಳಿಲ್ಲ. ಯಾಕಂತ ಹೇಳಿದ್ರೆ, ಉಳ್ಳಾಲ್ತಿ ಪ್ರತಿ ವರ್ಷ ಬರುವಾಗ, ಕಳೆದ ವರ್ಷ ಉಳ್ಳಾಲ್ತಿ ಮಹಾಲಿಂಗೇಶ್ವರ ದೇವರ ಭೇಟಿಗೆ ಬರುವಾಗ ಭಾರಿ ಕಷ್ಟದಲ್ಲಿ ಅಲ್ಲಿ ಬಂದು ಆ ದೇವರನ್ನು ನಾವು ಕೆಳಗಡೆ ಹಿಡ್ಕೊಂಡು ಬಂದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸುಮಾರು 9 ಫೀಟ್ ಇರುವಂಥ ಜಾಗದಲ್ಲಿ ಸುಮಾರು 30-35 ಸಾವಿರ ಜನ ಬರಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಕಳೆದ ವರ್ಷ ಒಂದು 5-6 ಸಾವಿರ ಜನ ಇದ್ದದ್ದು. ಈ ವರ್ಷ ಅಂತೂ 30,000 ಜನ ಅಂದಾಜು ಅಲ್ಲಿ ಸೇರುವಂಥ ವ್ಯವಸ್ಥೆಗಳು ಆಗಿದೆ. ನಾವು ಏನು ಈ ಜಾಗದ ಮಾಲಕರಿದ್ದಾರೆ, ಅವರ ವಕೀಲರು ಯಾರಿದ್ದಾರೆ, ಅವರ ಪರವಾಗಿ ವಾದ ಮಾಡುವವರು ಮತ್ತು ನಗರಸಭೆ ಪರದಲ್ಲಿ ವಾದ ಮಾಡುವವರ ಹತ್ರ ವಿಚಾರವನ್ನು ತಿಳ್ಕೊಂಡು ಈ ಹಿಂದೆ PWDಯಿಂದ ಅದನ್ನು ಡೆಮೊಲಿಷ್ ಮಾಡಬೇಕು ಅಂತ ಫಿಟ್ನೆಸ್ ಸರ್ಟಿಫಿಕೇಟು, ಅದು ನಾಟ್ ಫಿಟ್ ಫಾರ್ ಸ್ಟೇ ಅಂತ ಕೊಟ್ಟಿದ್ದಾರೆ. ನಗರಸಭೆ ಅಲ್ಲಿರುವಂಥ 3 ಕಟ್ಟಡಗಳನ್ನು ಈಗಲೇ ಸೀಸ್ ಮಾಡಿ ಇಟ್ಕೊಂಡಿದ್ದಾರೆ. ಆನಂತರ ಈ ಜಾಗದ ಏನು ಮಾಲಕತ್ವಕ್ಕೆ ಇವಾಗಲೂ ಕೂಡ ಕೋರ್ಟಲ್ಲಿ ಕಾನೂನು ಹೋರಾಟಗಳು ನಡೀತಾ ಇದೆ. ಅದು ಸುಪ್ರೀಂ ಕೋರ್ಟ್ವರೆಗೆ ಏರಿದೆ. ಆದರೆ ಪ್ರಸ್ತುತ ಹೋರಾಟ ಮಾಡುವವರು ಕೂಡ ಅಲ್ಲಿ ಇರುವಂಥ ಬಿಲ್ಡಿಂಗ್ ಅನ್ನು ತೆರವುಗೊಳಿಸಬೇಕು ಅಂತ ಕೋರ್ಟಲ್ಲಿ ಅಫಿಡವಿಟ್ಗಳನ್ನು ಸಲ್ಲಿಸಿದ್ದಾರೆ. ನಾವು ಅವರ ವಕೀಲರ ಮುಖಾಂತರ ಮಾತಾಡಿ ಅವರ ಗಮನವನ್ನು ತಂದು, ನಮಗೆ ಬೇರೆ ಇಲ್ಲ, ಅವರು ಕಳೆದ ವರ್ಷ ಅದಕ್ಕೆ ಒಂದು ಕಬ್ಬಿಣದ ಬೀಮನ್ನು ಇನ್ನೂ ಕೆಳಗಡೆ ಅಳವಡಿಸುವಂಥ ಕೆಲಸವನ್ನು ಮಾಡಿದರು. ಅದನ್ನು ತೆಗೆಯುವ ಪ್ರಯತ್ನ ಮಾಡುವಾಗ ಒಂದು ಅಂಗಡಿ ಹೋಗಿದೆ. ನಾವು ಏನು ಅವರ ಜಾಗದಲ್ಲಿ ಯಾವ ಇಂಟ್ರೆಸ್ಟ್ಗಳು ಇಲ್ಲ. ಆದರೆ ಕೆಲವು ಮಾಧ್ಯಮದಲ್ಲಿ, ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕರು ದರ್ಪವನ್ನು ತೋರಿಸ್ತಾ ಇದ್ದಾರೆ, ಅಹಂಕಾರವನ್ನು ತೋರಿಸ್ತಾರೆ, ಆ ಜಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲ ಆರೋಪಗಳನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ನಮಗೆ ಯಾವುದೇ ಅವರ ಜಾಗದ ಮೇಲೆ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ಗಳು ಇಲ್ಲ. ಅವರು ಮೊನ್ನೆ ತಾನೇ ನನಗೆ ಫೋನ್ ಮಾಡಿ ಅವರು ಹೇಳಿದ್ದಾರೆ, ಆ ಜಾಗಕ್ಕೆ ಸಂಬಂಧಪಟ್ಟವರು ನನಗೆ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ದಾರೆ, ಅಶೋಕ್ ರೈಗಳೇ, ನೀವು ನಮ್ಮ ವಿರೋಧ ಪಾರ್ಟಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿಬಿಟ್ಟು ನಾವು ಈ ಕೆಲಸಗಳನ್ನೆಲ್ಲ ಮಾಡಿದ್ದೇವೆ, ಕೋರ್ಟಿಗೆ ಹೋಗುವುದನ್ನೆಲ್ಲ. ಆದರೆ ನಮಗೆ ಅವರನ್ನು ತೆರವುಗೊಳಿಸುವ ಆಸಕ್ತಿ ನಮಗೂ ಕೂಡ ಇದೆ. ನೀವು ಮಾಡಿರುವ ಕೆಲಸದಿಂದ ನನಗೆ ಸ್ವಲ್ಪ ಸುಲಭ ಆಗಿದೆ ಅನ್ನೋ ವಿಚಾರವನ್ನು ನನಗೆ ಫೋನ್ ಮಾಡಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಅವರ ಜಾಗದ ಅವರ ವಿರೋಧ ಪಾರ್ಟಿಯವರಿಗೆ ಆಗಬೇಕಾ ಇವರಿಗೆ ಆಗಬೇಕಾ ಅದು ಕೋರ್ಟು ನಿರ್ಧಾರ ಮಾಡ್ತಾರೆ. ನಮಗೆ ಅದರಲ್ಲಿ ಏನು ಇಂಟ್ರೆಸ್ಟ್ಗಳು ಇಲ್ಲ. ನಮಗೆ ಆ ಉಳ್ಳಾಲ್ತಿ ಬರುವಾಗ ಅದು ಆ ದಾರಿ ಸರಿ ಆಗಬೇಕು. ಎಲ್ಲಾದರೂ 35,000 ಜನ ಸೇರುವಾಗ ಸ್ಟ್ಯಾಂಪೇಡ್ ಆಗಿ ಏನಾದರೂ ವ್ಯತ್ಯಾಸ, ಬೆಂಗಳೂರಿನಲ್ಲಿ ಕ್ರಿಕೆಟ್ ಮ್ಯಾಚ್ ಆಗುವಾಗ ಏನಾಯಿತು, 13 ಜನ ಸಾಯುವಂಥದ್ದಾಯಿತು. ಯಾರಾದರೂ ನಿರೀಕ್ಷೆ ಮಾಡಿದಾರ? ಏನೋ ಸಿಂಪಲ್ ಒಂದು ಗೇಟಿಗೆ ಲಾಕ್ ಮಾಡೋದ್ರಿಂದ ಈ ಕೆಲಸಗಳು
ಗೇಟ್ ತೆಗೆದಿಡ್ತಾ ಇದ್ರೆ ಏನಾಗ್ತದೆ? ಈ ಹಳೆಯ 100 ವರ್ಷದ ಹಿಂದಿನ ಬಿಲ್ಡಿಂಗ್ ಹೇಗೆ ಬಿದ್ದು ಹೋಗುವಂಥದ್ದು, ಅದರಲ್ಲಿ ಯಾರು ಇಲ್ಲ. ಅಂತ ಪರಿಸ್ಥಿತಿಯಲ್ಲಿರುವಂತ ಬಿಲ್ಡಿಂಗ್ ಅನ್ನು ನಾವು ದಾರಿ ಮಾಡಿ ಕೊಟ್ರೆ, ಅವರಿಗೆ ರಿಯಲ್ ಎಸ್ಟೇಟ್ ಇದೆ, ಅವರು ಅದನ್ನು ಆ ಉದ್ದೇಶದಿಂದ ತೆಗೆದಿದ್ದಾರೆ, ಅತಿಕ್ರಮಣ ಮಾಡಿದ್ದಾರೆ. ಅವರೇ ನಮ್ದು ಯಾವ್ದು ಉದ್ದೇಶ? ಎಲ್ಲಾದ್ರೂ 10 ಜನ ಸತ್ತುವಂತ ಒಬ್ರು ಸಾಗುವಂತದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ರೆ ಎಲ್ಲರೂ ಹೇಳ್ತಾ ಇರ್ಲಿಲ್ವಾ? ಶಾಸಕರು ಎಲ್ಲಿ ಹೋದ್ರು, ಜಿಲ್ಲಾಡಳಿತ ಎಲ್ಲೋ ಹೋಯ್ತು, ಪೊಲೀಸ್ ಇಲಾಖೆ ಎಲ್ಲೋ ಹೋಯ್ತು, ದೇವಸ್ಥಾನದ ಮಂಡಳಿ ಇದನ್ನು ನೋಡ್ಬೇಕು, ಇದನ್ನೆಲ್ಲ ಹೇಳ್ತಾ ಇದ್ರು. ಇವತ್ತು ಒಳ್ಳೆ ರೀತಿಯಲ್ಲಿ ಆಗಿದೆ. ಆ ದಾರಿಯನ್ನು ಒಂದು ಮಾಡಿ ನಾವು ಸರಿ ಮಾಡಿ ಕೊಟ್ಟದ್ರಿಂದ ಅದಕ್ಕೆ ನಾವು ನಮ್ದು ಸರಿ ಅಂತ ನಾನು ಹೇಳುವಂಥದ್ದಲ್ಲ. ದಯಮಾಡಿ ಆರೋಪಗಳನ್ನು ನಮ್ಮ ಮೇಲೆ ಮಾಡಬೇಡಿ. ನಿಮ್ಮನ್ನು ಕರೆದ ಉದ್ದೇಶ ಇಷ್ಟೇ. ನಾವು ರಿಯಲ್ ಎಸ್ಟೇಟ್ ದಂಧೆ ಅವರ ಜಾಗದ ಇಂಟ್ರೆಸ್ಟ್ ಇಲ್ಲ. ನಾವು ಮಾಡಿರುವಂಥದ್ದು ಭಕ್ತಾದಿಗಳ ಒಂದು ವ್ಯವಸ್ಥಿತವಾದ ದರ್ಶನ ಆಗ್ಬೇಕು. ಉಳ್ಳಾಲ್ತಿ ಮತ್ತೆ ಮಹಾಲಿಂಗೇಶ್ವರ ದೇವರ ದರ್ಶನ ಭೇಟಿ ಸರಿಯಾಗಿ ಆಗ್ಬೇಕು. ಜನರದನ್ನು ನೋಡುವಂತ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅನ್ನುವ ಒಂದು ಉದ್ದೇಶ ಅಲ್ಲದೆ ಬೇರೆ ಯಾವುದೂ ಅಲ್ಲ. ಹೌದು, ಈಗ ಭಕ್ತಾದಿಗಳು ಬೇಡಿಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ದೇವಸ್ಥಾನಕ್ಕೂ ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ, ನಮಿಗೂ ಅಲ್ಲಿ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಆ ಉಳ್ಳಾಲ್ತಿ ಮತ್ತೆ ಮಹಾಲಿಂಗೇಶ್ವರ ಭೇಟಿಯಾಗುವಂತಹ ಜಾಗ ಭಾರಿ ಹಿಂದಿನಿಂದ ಬಂದಿರುವಂಥದ್ದು. ಆ ಭೇಟಿಯಾಗುವಂತಹ ಜಾಗವನ್ನು ಆ ಜಾಗದ ಮಾಲಕರು ಯಾರಿದ್ದಾರೆ ಅವರ ಹತ್ರ ಮಾತುಕತೆ ನಡೆಸಿ ಅದನ್ನು ದೇವಸ್ಥಾನಕ್ಕೆ ತಗೊಳ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಅದು ಕಾನೂನಿನಲ್ಲಿ ಮುಂದೆ ಹೇಗೆ ಹೋಗ್ತದೆ, ಅವರು ಅವರೇ ಪಾಪ ಕೊಡ್ಬೋದು. ಒಂದು 2 ಎಕರೆ ಜಾಗ, ಅವರು ಒಳ್ಳೆಯವರಿದ್ದಾರೆ, ಅವರೇ ಒಂದು 2 ಎಕರೆ ಜಾಗ ದೇವಸ್ಥಾನಕ್ಕೆ ಕೊಡ್ಬೋದು. ಅಂದ್ರೆ 7 ಎಕರೆ ಇದೆಲ್ಲ, ಇನ್ನೂ 5 ಎಕರೆ ಉಳಿತದೆ ಅವರಿಗೆ. 2 ಎಕರೆ ಒಂದು ದೇವಸ್ಥಾನಕ್ಕೆ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಭಕ್ತಾದಿಗಳ ಏನು ಬೇಡಿಕೆ ಇದೆ ಅದಕ್ಕೆ ಸ್ಪಂದಿಸಬಹುದು. ಮತ್ತೆ ಆ ಉಳ್ಳಾಲ್ತಿ ಬರುವಂತ ಎಲ್ಲ ಜಾಗಗಳಿಗೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇದೆ. ಅಂದ್ರೆ ಬರ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ, ಭಾರಿ ಇಕ್ಕಟ್ಟಿದೆ. ಅದಕ್ಕೆ ಕೂಡ ನಾನು ಈಗಲೇ ಹಣವನ್ನು ಇಟ್ಟಿದ್ದೆ. ಆದ್ರೆ ಅಲ್ಲಿ ಕೆಲವು ಅಬ್ಜೆಕ್ಷನ್ ಬಂದ್ರಿಂದ ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ನನ್ನ ವಿಚಾರ ಇಷ್ಟೇ. ಯಾರಾದ್ರೂ ನಾವು ತಪ್ಪು ಮಾಡಿದ್ರೆ ದೇವಸ್ಥಾನದ ವಿಚಾರದಲ್ಲಿ ನಮ್ಮನ್ನು ತಿದ್ದುವಂತ ಕೆಲಸ ಬನ್ನಿ, ಡಿಸ್ಕಸ್ ಮಾಡಿ, ಚರ್ಚೆ ಮಾಡಿ ನಮ್ಮ ಹತ್ರ. ಹೀಗಲ್ಲ, ಹೀಗೆ ಮಾಡಿದ್ರೆ ಒಳ್ಳೆಯದು, ಹೀಗೆ ಮಾಡಿದ್ರೆ. ನಾವು ಈ ಹಿಂದೆ ಕೂಡ ಆ ಕೆರೆಯಲ್ಲಿ ಫೌಂಟೈನ್ ಹಾಕುವಂತ ಇದ್ದೀವಿ. ಸಾರ್ವಜನಿಕರು ಇರೋದು ಕೆರೆಯಲ್ಲಿ ಹಾಕಬಾರ್ದು, ದೇವರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ನೀವು ಬೇರೆ ಕಡೆ ಮಾಡಿ. ನಾವು ಮಾಡಿದೀವಿ. ಹಾಲ್ ಕಟ್ಟುವುದು ಆ ಕಡೆ ಮಾಡಿದ್ವಿ, ಈ ಕಡೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು ಈ ಕಡೆ ಮಾಡಿದ್ವಿ. ಎಲ್ಲರ ಮನವಿಗೆ ಸ್ಪಂದನೆ ಕೊಡುವಂತ ಕೆಲಸವು ನಮ್ಮ ಉದ್ದೇಶ ಒಂದೇ. ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕು, ಇಲ್ಲಿ ಹೊರಗಡೆಯ ಭಕ್ತಾದಿಗಳು ಇಲ್ಲಿ ಬರಬೇಕು, ಆ ಮುಖಾಂತರ ಟೆಂಪಲ್ ಟೂರಿಸಂ ಅಭಿವೃದ್ಧಿ ಆಗ್ಬೇಕು ಅಂತ ನಮ್ಮ ಕನಸು. ಅದರಿಂದ ನಾವು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದು, ದಯಮಾಡಿ ನೋವಾಗುವ ತರ ರೀತಿಯಲ್ಲಿ ಈ ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕುವುದನ್ನು ದಯಮಾಡಿ ಮಹಾಲಿಂಗೇಶ್ವರ ದೇವರಿಗೆ ಬೇಕಾಗಿ ನೀವು ಇದನ್ನು ನಿಲ್ಲಿಸಬೇಕು. ಅದು ಪವಿತ್ರವಾದಂಥ ಕ್ಷೇತ್ರ. ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳೋದು, ಇಲ್ಲದ್ರೆ ನಿಮಗೆ ಆ ಮಹಾಲಿಂಗೇಶ್ವರನೇ ಮತಿ ಕೊಡ್ಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮ್ದು ಯಾವುದೇ ಇದನ್ನು ತೆರವುಗೊಳಿಸಲಿ ದುರುದ್ದೇಶಗಳು ಇಲ್ಲ ಅನ್ನೋ ಮಾತನ್ನು ಹೇಳ್ತೇನೆ. ಅದೇ ರೀತಿ ಇನ್ನೊಂದು ವಿಷಯ ಅಂತ ಏನಂತ ಹೇಳಿದ್ರೆ, ಈಗಲೇ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ್ದು 352 ಕೋಟಿ ರೂಪಾಯಿದು ನಾವು ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ದೇವೆ. ಈ ಹಿಂದಿನ ಸಂಗಮ ಪ್ರಾಜೆಕ್ಟ್ಗೆ 352 ಕೋಟಿ ರೂಪಾಯಿಯ ಪ್ರಸ್ತಾವನೆ ಮೊನ್ನೆನೇ ನಮಗೆ ಅನುಮೋದನೆ ಸಿಗಬೇಕಿತ್ತು. ಬಹುಶಃ 15-20 ದಿವಸದಲ್ಲಿ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿದ್ದೀವಿ. ಅದನ್ನು ಅನುಮೋದನೆ ಸಿಕ್ಕಿದಲ್ಲಿ ನಮ್ಮ ಕನಸು ಏನಿದೆ, ಒಂದು ಕಡೆ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ, ಅಲ್ಲಿ ಎಲ್ಲ ಪಿಂಡ ಪ್ರದಾನ ಮಾಡಲಿಕ್ಕೆ ಬೇಕಾಗುವಂಥದ್ದು, ರಿಟೈನಿಂಗ್ ವಾಲ್ ಮಾಡುವಂಥದ್ದು, ರಸ್ತೆ ಮಾಡುವಂಥದ್ದು, ಕೂಡಲ ಸಂಗಮದ ತರ ಕೆಳಗೆ ಇಳಿದು ದೇವರ ದರ್ಶನ ಮಾಡುವಂಥದ್ದು, ಸಂಗಮದಷ್ಟು ನೀರು ಸೇರಿಸುವಂತಹ ವ್ಯವಸ್ಥೆಗೆ ಡ್ಯಾಮ್ ಮಾಡುವಂಥದ್ದು, ಇದನ್ನೆಲ್ಲ ಮಾಡಿ 2 ವರ್ಷದಲ್ಲಿ ಅದನ್ನು ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡ್ತೇವೆ. ಮಹಾಲಿಂಗೇಶ್ವರ ದೇವಸ್ಥಾನ ದೇವರಿಗೆ ಬ್ರಹ್ಮ ಕಲಶಕ್ಕೆ ಇನ್ನು 15 ದಿವಸದಲ್ಲಿ ಮುಂದಿನ 2027 ಕೊನೆಗೆ ಡಿಸೆಂಬರ್ ಅಂತ್ಯದಲ್ಲಿ ನಾವು ದಿವಸವನ್ನು ಫಿಕ್ಸ್ ಮಾಡ್ತೀವಿ. ಅದಕ್ಕೆ ಮೊದಲು ಎಲ್ಲ ಜೀರ್ಣೋದ್ಧಾರ ಕೆಲಸಗಳನ್ನು ಮುಗಿಸುವಂತಹ ಕೆಲಸವನ್ನು ಕೂಡ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೇವಸ್ಥಾನಗಳು ಆ ಸಮಯದಲ್ಲಿ ಜೀರ್ಣೋದ್ಧಾರ ಮತ್ತೆ ಬ್ರಹ್ಮಕಲಶವನ್ನು ಮಾಡಬಾರ್ದು, ಸಮಯವನ್ನು ಫಿಕ್ಸ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ
2028ಕ್ಕೆ 27 ಕೊನೆಗೆ ಅದನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ. ಸರ್, ಈಗ ಆ ಬಿಲ್ಡಿಂಗ್ ಕೆಲವರಿಗೆ ಸಂಬಂಧಪಟ್ಟ ಈಗ 1 ವರ್ಷ ಮೊದಲು ನಗರಸಭೆಯವರು ಸೀಸ್ ಮಾಡಿದ್ರು ಬಿಲ್ಡಿಂಗ್ ಅನ್ನ, ಹಳೆಯ ಬಿಲ್ಡಿಂಗ್. ಈಗ ನೀವು ಒಂದು 5 ನಿಮಿಷ ಆ ಕಟ್ಟಡವನ್ನ ಕೆಡುವ ವಿಚಾರದಲ್ಲಿ ಆ ಕಟ್ಟಡದ ಮಾಲೀಕರ ಮನವೊಲಿಸಿ ಅದನ್ನ ಅವರ ಮೂಲಕ ಯಾಕೆ ಮಾಡಬಾರ್ದಿತ್ತು? ನೋಡಿ, ನಮಗೆ ಗೊತ್ತಿದ್ದ ಹಾಗೆ ಇದರ ಮಾಲಕರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಗ್ರಹಿಸಿದ್ದು ಅಂಬಿಕದವರು ಒಂದು ಮಾಲಕರು ಅಂತ ನಾವು ಗ್ರಹಿಸಿದ್ದು. ತಪ್ಪಾಗಿದ್ದಲ್ಲಿ ನಾವು ಅಂಬಿಕದವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಅವರು ಅದನ್ನು ತಪ್ಪು ತಿಳ್ಕೊಂಡಿದ್ದಾರೆ. ಅಂಬಿಕದವರು ಹೇಳಿ ನಾವು ಅದನ್ನು ಡೆಮೊಲಿಷ್ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ನಾವು ನಗರಸಭೆಯ ಜಗನ್ನಿವಾಸರಾವ್ ಅದಕ್ಕೆ ಅಡ್ವೊಕೇಟ್, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ವಿ. ಮತ್ತೆ ನಾವು ಅವ್ರ ಹತ್ರ ಹೇಳಿದೀವಿ, ಜಗನ್ನಿವಾಸ ನೀವು ಅವರಿಗೆ ತಿಳಿಸಿ, ಇನ್ನೊಂದು ಪಾರ್ಟಿಗೆ ಕೂಡ ತಿಳಿಸುವಂತ ಕೆಲಸವನ್ನು ಮಾಡಿ ಅಂತ ತಿಳಿಸಿ. ಅವ್ರು ನನ್ನ ಹತ್ರ ಹೇಳಿದ್ದಾರೆ, ನಾವು ತಿಳಿಸಿದ್ದೇನೆ. ಅವರು ಕೂಡ ಕೋರ್ಟ್ ಅಲ್ಲಿ ತೆರವುಗೊಳಿಸ್ಲಿಕ್ಕೇನೆ ಅರ್ಜಿ ಹಾಕಿದ್ದು, ಅಫಿಡವಿಟ್ ಹಾಕಿದ್ದು. ಅವ್ರಿಗೆ ಒಳ್ಳೇದಾಯ್ತಲ್ಲ ಅಂತ ಹೇಳಿದ್ರು. ಹೌದು. ಈಗ ಅವರೇ ನಿಮ್ಮ ಮೇಲೆ ಅವರು ಆರೋಪ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಅದರಲ್ಲಿ ಮರ ತುಂಬಾ ಇತ್ತು, ಬೀಟಿದೆಲ್ಲ ಮರ ಇತ್ತು, ಅದನ್ನು ಯಾರ ಬೀಟಿದ ಮರ ಅಲ್ಲೇ ಹಾಕಿದ್ರು. ಅದೆಲ್ಲ ಕೊಂಬಾಗಿ ಯಾರಿಗೂ ಬೇಡ. 2 ಕೋಟಿ ಹಾನಿ ಆಗಿದೆ ಅಂತ ಹೇಳಿದ್ದಾರೆ. ಅದು ಕೇಸ್ ಕೊಡುವಾಗ ಹೇಳ್ತಾರೆ, ಅದು ಅಲ್ಲೇ ಇದೆ, ಆ ಮರಗಳೆಲ್ಲ ಅಲ್ಲೇ ಇದೆ. ಅರ್ಧ ತೆಗ್ದದೊಂದು ಚಿಕ್ಕದ ರೀಪು ಪಕ್ಕಾಸು ಮಾತ್ರ, ಅದರಲ್ಲಿ ಏನಿರಲಿಲ್ಲ. ಇನ್ನೊಂದರಲ್ಲಿ ಸ್ವಲ್ಪ ಮರ ಇತ್ತು, ಅದು ಅಲ್ಲೇ ಇಟ್ಟಿದ್ದೀವಿ, ಅವ್ರಿಗೆ ತಗೊಳ್ಬಹುದು, ಬೇರೆ ಏನಿಲ್ಲ. ಅವರು ಕ್ಲೈಮ್ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಅವರು ಹೇಗೆ ತಪ್ಪು ಭಾವನೆ ಅಂತ ಹೇಳಿದ್ರೆ, ನಮ್ಮ ಅಂಬಿಕದವರು ಎಲ್ಲ ಹೇಳಿ, ಇನ್ನೊಂದು ಪಾಲ್ದವರು ಅವರು ಹೇಳಿ ನಾವು ಅದನ್ನು ತೆಗಿಸಿದ್ವಿ ಅಂತ. ನಾವು ಅವರೊಳಗೆ ಪಾಲುಪಟ್ಟಿಯ ವಿವಾದ ಇದೆ. ನಗರಸಭೆ ಈಗ ನಿಮ್ಮನ್ನು ದಾರಿ ತಪ್ಪಿಸುವ ಕೆಲಸ ಆಗಿದೆಯಲ್ಲ, ಅದು ನಮ್ಮನ್ನು ನಾವು ತೆಗಿಸುವ ಅಂತ ಹೇಳಿ ತೆಗಿಲಿಕ್ಕೆ ನಾವು ಮನಸ್ಸು ಮಾಡಿದ್ವಿ. ಅಂದ್ರೆ ಭಕ್ತಾದಿಗೆಲ್ಲ ಅಲ್ಲಿ ಜೀವ ಇಂಪಾರ್ಟೆಂಟ್ ಅಲ್ಲ, ನಮಗೆ ನಮ್ಮ ಭಕ್ತಾದಿಗಳ ಜೀವ ಇಂಪಾರ್ಟೆಂಟ್. ಅವ್ರಿಗೆ ಹೇಳಿದ್ವಿ, ತೆಗಿರಿ, ಎಷ್ಟೋ ಸಲ ಹೇಳಿದ್ವಿ, ತೆಗೆದು ಒಂದು 20 ಫೀಟ್ ಮಾಡಿಕೊಡಿ ಅಂತ ಹೇಳಿದ್ವಿ. ಇನ್ನು ಬೀಳುವ ಪರಿಸ್ಥಿತಿಯಲ್ಲಿ ಇದ್ರೆ ನಾವು ಜನಗಳನ್ನು ಸೇವ್ ಮಾಡಿ ನಮ್ಮ ಕೆಲಸ ಅಲ್ವಾ? ಏನ್ ಹೇಳ್ತಾರೆ, ನೀವು ಜಾತ್ರೆ ಯಾಕೆ ಮಾಡಿದ್ರಿ? ಜಾತ್ರೆ ನಿಲ್ಲಿಸಬಹುದಿತ್ತಲ್ಲ, ಜಾತ್ರೆ ಮಾಡೋ ಅಗತ್ಯ ಇತ್ತ ನಿಮಗೆ? ಪ್ರಾಣ ಮುಖ್ಯನ ಜಾತ್ರೆ ಮುಖ್ಯನ ಅಂತ ಜನ ಕ್ವಶನ್ ಮಾಡ್ತಾರೆ. ಕೆಲವು ಭಾಗದಲ್ಲಿ ಚರ್ಚೆ ಆಗ್ತಿತ್ತು, ದೇವರ ಕೊಡಿ ಏರಿದ ನಂತರ ಯಾಕೆ ದೇವರೆಲ್ಲ ಅದೆಲ್ಲ ನೋಡಿ, ಚರ್ಚೆ ಮಾಡುವವನು ತುಂಬಾ ಚರ್ಚೆ ಮಾಡ್ತಾನೆ. ಚರ್ಚೆ ಮಾಡುವವರು ಚಪ್ಪಲ್ ಹಾಕೊಂಡು, ಮೊನ್ನೆ ನನ್ನ ಹಾಕಿದ ಚಪ್ಪಲ್ ಹಾಕೊಂಡು ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿ. ಇದು ಈ ಕೆಲವರಿಗೆ ತಡಿಲಿಕ್ಕೆ ಆಗುದಿಲ್ಲ. ಇವನ್ ಏನು ಮಾಡುದೀಗ, ನನ್ನ ಹಿತಶತ್ರುಗಳಿಗೆ ಕೆಲವರಿಗೆ ತಡಿಲಿಕ್ಕೆ ಆಗುದಿಲ್ಲ. ಅಶೋಕರನ್ನು ಎಲ್ಲಿ ಹಿಡಿಯುದು, ಏನು ಮಾಡು, ಅವರು ಚಪ್ಪಲ್ ಹಾಕೊಂಡು ಅಲ್ಲಿ ಹೋಗಿದ್ದಾರೆ ಅಂತ. ಈ ಚಪ್ಪಲ್ ಹಾಕೊಂಡು ಅಲ್ಲಿ ವಾಟ್ಸಪ್ ಅಲ್ಲಿ ಬರೀತಾರೆ. ಇವರು ಕೊಟ್ಟ ಸೇವೆ ಏನ ಧರ್ಮಕ್ಕೆ? ಇವರು ಮಾಡಿದ ಕೆಲಸ ಏನು? ಇವರು ಈ ಹಿಂದೆ 5 ವರ್ಷ ಇದ್ರಲ್ಲ, ಏನಾದ್ರು ಮಾಡಿದ್ರ? ಸುಮ್ಮನೆ ಕೂತ್ಕೊಂಡು ಏನೋ ಅಲ್ಲಿ ವಾಟ್ಸಪ್ ಅಲ್ಲಿ ಸಿಗ್ತದೆ ಅಂತ ಬರೀದು, ಬಂದು ಚರ್ಚೆ ಮಾಡ್ಲಿ. ದೇವರು ಹೋಗುವಾಗ ಚಪ್ಪಲ್ ಹಾಕೊಂಡು ಹೋಗ್ತಾರೆ, ಶುಗರ್ ಇದ್ದವರು ಹಾಕೊಂಡು ಹೋಗ್ತಾರೆ. ರಸ್ತೆಯಲ್ಲಿ ಹೋಗುವಾಗ ಹಾಕೊಂಡು ಹೋಗ್ಬಾರ್ದಂತ ಯಾರು ಹೇಳಿಲ್ಲ. ಯಾರು ಹೇಳ್ತಾರೆ? ಪುಣ್ಯಸ್ಥಾನಕ್ಕೆ ಹೋಗುವಾಗ ಚಪ್ಪಲ್ ಹಾಕೊಂಡು ಹೋಗ್ತಾರೆ, ಏನು ತಪ್ಪೇನಿಲ್ಲ. ದೇವರ ಹತ್ರ ಹೋಗುವಾಗ ಪ್ರಾರ್ಥನೆ ಮಾಡುವಾಗ ತೆಗ್ದಿದ್ದು. ಶುಗರ್ ಇದ್ದವರು ಅವ್ರಿಗೆ ನಡೀತಾರಲ್ಲ, ಇವನು ಮನೆಯಲ್ಲಿ ಗಟ್ಟಿ ಕುಡ್ದು ಮಲಗಿ ವಾಟ್ಸಪ್ ಅಲ್ಲಿ ಬರೆಯುದು ಏನದು? ಇವನು ಹೋಗ್ತಾನ? ಈ ಬರೆಯುವವನು ಹೋಗ್ತಾನ? ಹೋಗ್ಲಿ, ನಾವೆಲ್ಲ ಹೋಗಿದೀವಲ್ಲ, ಅಲ್ಲಿವರೆಗೆ ನಡೆದಿದೀವಲ್ಲ, ಇವ್ರು ನಡೀಲಿ. ನಗರಸಭೆಗೆ ಇದನ್ನು ತೆರವು ಮಾಡಲಿಕ್ಕೆ ಅವಕಾಶ ಇಲ್ಲ. ನಗರಸಭೆಗೆ ಕೋರ್ಟಿಂದ ಆದೇಶ ಆದ ಮುಖಾಂತರನೇ ಅವರು ತೆರವುಗೊಳಿಸ್ಲಿಕ್ಕೆ. ಈಗ ನೇರಳ ಹೋಟೆಲ್ ಹೇಗೆ ಸೀಸ್ ಮಾಡಿದ್ರು? 3 ಅಂಗಡಿಯನ್ನು ಹೇಗೆ ಸೀಸ್ ಮಾಡಿದ್ರು? ಅವರು ಅವರ ಟ್ರೇಡ್ ಲೈಸೆನ್ಸ್ ಸೀಸ್ ಮಾಡೋದು ಹೇಗೆ? ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಸುಮ್ಮನೆ ಇರ್ಬೋದು. ಆಗ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಆದಾಗ ಅದಕ್ಕೆ ಯಾವ್ದಕ್ಕೂ ಲೈಸೆನ್ಸ್ ಇಲ್ಲ, ಸೀಸ್ ಮಾಡಿದ್ರ. ಕೋರ್ಟ್ ಆದೇಶದ ಪ್ರಕಾರ, PWD ಆದೇಶ ಪ್ರಕಾರ ಅವರು ಅದನ್ನು ಅವರಿಗೆ ನೋಟಿಸ್ ಕೊಟ್ಟು 3 ಅಂಗಡಿಗಳನ್ನು ಸೀಸ್ ಮಾಡಿದ್ರು. ಸೀಸ್ ಮಾಡಿ ಅಲ್ಲ, ಬಾಕಿ ಇತ್ತಲ್ಲ ಅದರಲ್ಲಿ. ಅಷ್ಟೊತ್ತಿಗೆ ಅವರು ಕೋರ್ಟ್ ಅಲ್ಲಿ ಸ್ಟೇ ತಂದರು, ಅಲ್ಲಿ ನಿಂತೋಯ್ತು. ಇಲ್ಲಾಂದ್ರೆ ಎಲ್ಲದನ್ನು ತೆಗಿತಾ ಇದ್ರು. ಕೋರ್ಟ್ ಸ್ಟೇ ಇರುವಂತದ್ದು ಓನ್ಲಿ ಫಾರ್ ಕಾರ್ಪೊರೇಷನ್ ಲೆಟರ್ಗೆ, ನಗರಸಭೆ ಲೆಟರ್ಗೆ, ಕೋರ್ಟ್ ಆದೇಶಕ್ಕೆ ಅಲ್ಲ. ಈಗ ನಿಮ್ಮ ಕೇಸ್ ಎಲ್ಲ ಆಗಿದೆ, ಇದರ ಬಗ್ಗೆ ಮುಂದೆ ಏನು? ಈಗ ನೀವು ದೇವಸ್ಥಾನಕ್ಕೋಸ್ಕರ ಭಕ್ತರ ಹಿತಕ್ಕೋಸ್ಕರ ಮಾಡಿದ್ರಿ, ನೋಡಿ, ನಾವು ಮಾಡಿರುವಂತದ್ದು, ನಾವು ಎಲ್ಲಿಯೂ, ನಾನು ಹೇಳೋದು ಅಹಂಕಾರ, ದುರಹಂಕಾರ, ಕಾನೂನನ್ನು ಕೈಗೆತ್ತಿಕೊಳ್ಳುವಂತ ಕೆಲಸಗಳಲ್ಲ. ನಮ್ಮ ದೃಷ್ಟಿಕೋನ ಒಂದೇ. ಅಲ್ಲಿ ಯಾವುದೇ ಸಾವು ನೋವುಗಳು ಇಷ್ಟು ಮಾಡಿದ್ರು ಕೂಡ ಉಲಾಲ್ತಿ ಹೋಗುವಾಗ ಹೇಗೆ ರಶ್ ಇತ್ತು ಅಂತ ನೀವೆಲ್ಲ ನೋಡಿದ್ರಿ.
ಯಾರು ನಿಲ್ಲಿಕ್ಕೆ ಆಗ್ತಿಲ್ಲ, ಆ ತರ ಫೋರ್ಸ್ ಇತ್ತು ಜನಗಳು. ದೇವಸ್ಥಾನದ ಒಳಗಡೆ ಹಾಗೇನೆ ಕೆಲವರೆಲ್ಲ ಬೊಬ್ಬೆ ಹೊಡೆದು ನನಗೆ ನೀರು ಬೇಕು ಅಂತ ಕೇಳುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ನಾವು ಯಾರ ತರ ಇಲ್ಲ, ನಾವು ಅದನ್ನೆಲ್ಲ ಹ್ಯಾಂಡಲ್ ಮಾಡಬೇಕಲ್ಲ, ಆ ದೃಷ್ಟಿಕೋನ ಮಾಡಿದೆ ಅಂತ ಹೇಳಿದ್ರು. ಕೇಸು ಮಾಲಿಂಗೇಶ್ವರನಿಗೆ ಬೇಕಾಗಿ ನಾನು ಹೇಳಿದ್ದೀನಿ, 100 ಕೇಸು ಬೀಳಲಿ, ನಮ್ಮ ಮನಸ್ಸಿಗೆ ನಾವು ಗೊತ್ತಿದ್ರೆ ಆಯ್ತು. ನಾವು ಅನ್ಯಾಯ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಯಾರ ಜಾಗಕ್ಕೆ ಲೂಟಿ ಮಾಡಲಿಕ್ಕೆ ಹೋಗ್ಲಿಲ್ಲ. ದೇವಸ್ಥಾನ ಅಂತ ಬಂದಾಗ ಈಗ ಮಾಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತ ಇದ್ದವರಿಗೆಲ್ಲ ಎಬ್ಬಿಸ್ತೇವಲ್ಲ ನಾವು, ಅವರೆಲ್ಲ ಎಬ್ಬಿಸಿದ್ದೇವೆ ಅಲ್ಲ ನಾವು, ಅವರೆಲ್ಲ ಇದಕ್ಕೆ ಪುಷ್ಟಿ ಕೊಡುವ ಕೆಲಸವನ್ನು ಮಾಡ್ತಾರೆ. ಅವರು ಅವರು ತಿಳ್ಕೊಂಡಿದ್ದಾರೆ ಅಶೋಕ್ ರೈ ಇದಕ್ಕೆಲ್ಲ ಪುಷ್ಟಿ ಕೊಟ್ಟು ನಾವು ನಮ್ಮ ಜಾಗವನ್ನು ಪಡೆಯಬಹುದು, ಇಲ್ಲದ್ರೆ ನಾವು ಇನ್ನೂ ಅಲ್ಲಿ ದೇವಸ್ಥಾನದ ಜಾಗವನ್ನು ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿರ್ಬೋದು. ನಥಿಂಗ್ ಡೂಯಿಂಗ್. ದೇವಸ್ಥಾನದ ಜಾಗ ಎಲ್ಲ ತೆಗಿತೀವಿ, ಯಾರು ದೇವಸ್ಥಾನದ ಜಾಗ ಯಾರು ಒಳಗೆ ಹಾಕಿದರೆ ಎಲ್ಲ ತೆಗಿತೀವಿ. ಮುಂದೆ ಅಲ್ಲಿ ಆದ್ರೆ ಇಲ್ಲಿ ಆದ್ರೆ ಕಾನೂನಾತ್ಮಕವಾಗಿ ತೆಗಿತೀವಿ. ಸರ್, ಈಗ ಒಂದು ಟೆಕ್ನಿಕಲ್ ಇಶ್ಯೂ. ಈಗ ಅವರು ಮೊನ್ನೆ ಹೇಳಿದಾಗ 1949ರಲ್ಲಿ ನಮ್ಮ ತಾತನ ಕಾಲದಲ್ಲಿ ಆ ಕಟ್ಟೆ, ಈಗ ಈ ಉಳ್ಳಾಲ್ತಿ ಕೂಡ ಕಟ್ಟೆಯನ್ನು ಕಟ್ಟಿದ್ರು, ನಾವೇ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ವಿ ಹೇಳ್ತಾ ಬಂದಿದ್ದಾರೆ. ಈಗ ಮಾಲಿಂಗೇಶ್ವರ ದೇವಸ್ಥಾನ ಎಂಡೋಮೆಂಟ್ ದೇವಸ್ಥಾನ, ಇದರ ಸ್ವತ್ತುಗಳು, ಇದರ ಧಾರ್ಮಿಕ ವಿಧಿಗಳಿಗೆ ಸಂಬಂಧಪಟ್ಟ ದೇವಸ್ಥಾನ ನೇರ ಕಂಟ್ರೋಲ್ ಬೇಕಾಗ್ತದೆ. ಈಗ ಅಲ್ಲಿ ಅಧಿಕೃತವಾಗಿ ಉಳ್ಳಾಲಿ ಬಂದು ಕೂತ್ಕೊಳ್ಳುದು, 35,000 ಜನ ಸೇರುವಂತಹ ಒಂದು ಜಾಗದಲ್ಲಿ ದೇವಸ್ಥಾನಕ್ಕೆ ಕಂಟ್ರೋಲ್ ಇಲ್ಲ ಅಂತ, ಅದು ಪ್ರೈವೇಟ್ ಜಾಗದಲ್ಲಿ ಇಷ್ಟು ದೊಡ್ಡ ಕಾಲ ಇರ್ತವನ್ನು ಹೇಗೆ ಭವಿಷ್ಯದಲ್ಲಿ ಮುಂದುವರಿಸುವುದು ಅಲ್ಲ. ನೋಡಿ, ಈ ಕಟ್ಟೆಗಳು ಎಲ್ಲ ಇರುವಂತದ್ದು ಸುಮಾರು 50-60 ಕಟ್ಟೆಗಳಿಲ್ಲ. ಅದು ಕಟ್ಟೆ ಪ್ರೈವೇಟ್ ಜಾಗದಲ್ಲಿ, ಇದು ಪ್ರೈವೇಟ್ ಕಟ್ಟೆನೇ ಇದ್ದದ್ದು, ಇದು ಪ್ರೈವೇಟ್ ಕಟ್ಟೆನೆ. ಅಂದ್ರೆ ಆ ಉಳ್ಳಾಲ್ತಿ ಬರುವಂತದ್ದು, ಮಾಲಿಂಗೇಶ್ವರ ದೇವರಲ್ಲಿ ಹೋಗಿ ಭೇಟಿ ಮಾಡುವಂತದ್ದು, ಇದೊಂದು ವಿಶೇಷ ಕಟ್ಟುಕಟ್ಟಳೆಯಿಂದ ಅದಕ್ಕೆ ನಾವೀಗ ಅವರ ಹತ್ರ ಚರ್ಚೆ ಮಾಡ್ತೀವಿ. ಈಗ 2 ಎಕರೆ ಜಾಗ ನಾನು ಏನು ಭಕ್ತಾದಿಗಳು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ, ನಾವು ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಹತ್ರ ಒಂದು ಅಂದಾಜು ರೇಟಲ್ಲಿ ನಾವು ಅದನ್ನು ತಗೊಳ್ಳುವಂತ ಕೆಲಸ ಮಾಡಬೇಕು. ಇಲ್ಲಾಂತಂದ್ರೆ ಸರ್ಕಾರ ಯಾವ ರೀತಿ ತಗೊಳ್ಬಹುದು, ಸರ್ಕಾರ ಇದು ಮಾಡ್ಬೋದು, ನಾವು ಟೇಕ್ ಓವರ್ ಮಾಡ್ಬೋದು. ಅಲ್ಲ, ಆದ್ಮೇಲೆ ಈಗ ಕೋರ್ಟಲ್ಲಿ ಇದ್ರೆ ಕೋರ್ಟಿಗೆ ದುಡ್ಡು ಕಟ್ಟುದು ತಗೊಳ್ಳೋದು. ಈಗ ರಸ್ತೆಗೆ ದುಡ್ಡು ಜಾಗ ಬೇಕಂತ ಏನ್ ಮಾಡ್ತೀರಿ, ಸಬ್ ರಿಜಿಸ್ಟರ್ 3 ಪಾಲು ಕೊಡೋದು, ಕವರ್ ಮಾಡೋದು, ಮಾಡ್ಬೋದು, ಮಾಡ್ತೇವೆ. ಅವ್ರ ಪಾಪ ಯಾಕೆ ನಮ್ಮ ಮೇಲೆ ಅದೆಲ್ಲ ಮಾಡಬಾರ್ದು. ಈಗ 7 ಎಕರೆಯನ್ನು ಮಾಡ್ಬೋದು, ಲ್ಯಾಂಡ್ ಎಕ್ವಿಷನ್ ಮಾಡ್ಬೋದು, ದೇವಸ್ಥಾನಕ್ಕೆ ಬೇಕಾದ ಹೇಳಿದ್ ನಾನು. 7 ಎಕರೆಯನ್ನು ದೇವಸ್ಥಾನದಲ್ಲಿ ದುಡ್ಡಿದ್ರೆ 7 ಎಕರೆಯನ್ನು ದೇವಸ್ಥಾನಕ್ಕೆ ಬೇಕು ಅಂತ ಮಾಡ್ಬೋದು. ಲ್ಯಾಂಡ್ ದುಡ್ಡು ಕೊಟ್ಟರೆ ಆಯ್ತು. ಈಗ ನ್ಯಾಷನಲ್ ಹೈವೇ ಕೊಡ್ತಾರಲ್ಲ 1:3 ಕೊಟ್ಟರೆ ಮಾರ್ಕೆಟ್ ರೇಟ್ ಮಿನಿಮಮ್ ನಮಗೆ 2 ಎಕರೆ ಬೇಕು. ಅವ್ರು ಕೊಡ್ಬೋದು, ಪಾಪ ಅವರೇ ಫ್ರೀಯಾಗಿ ದೇವಸ್ಥಾನಕ್ಕೆ ಕೊಡ್ಬೋದು. ಅದರಿಂದ ಹಿಂದಿನ ಅಲ್ಲಿ ಹೇಳಿದ್ದಾರೆ, ಅವರೇ 32 ವರ್ಷದಿಂದ ನಾವು ಅದನ್ನು ಮಾಡ್ಕೊಂಡು ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆಯವರಿದ್ದಾರೆ, ಅವರು 2 ಎಕರೆ ಜಾಗ ಕೊಡ್ಬೋದು ದೇವಸ್ಥಾನಕ್ಕೆ. ಮೂಡಬಿದ್ರೆಯಲ್ಲಿ ಕೂಡ ಇದೆ ಒಂದು ಘಟನೆ. ಮೂಡಬಿದ್ರೆಯಲ್ಲಿ ಹೇಗಾಯ್ತು, ಈಗೆಲ್ಲ ಹೇಳ್ತಾರೆ ಸಂಘದ ಭಂಡಾರ ಬರುವಾಗ ಏನು ದೇವ್ರ ಏನು ಆಗ್ಲಿಲ್ಲ. ನಾನು ಅದಕ್ಕೆ ಕೇಳಿದೆ, ಉತ್ಸವ ಒಂದು ಭಾಗ ಅಲ್ಲಿ ಆಗುವಾಗ ಆ ಜಾಗ ನಮಗೆ ಮಿನಿಮಮ್ 2 ಎಕರೆ ಜಾಗ ಬೇಕಾಗ್ತದೆ. ಅದು ಇನ್ನು ಈಗ 25 ವರ್ಷದ ಪರಿಕಲ್ಪನೆಯನ್ನು ನೋಡಿ. ನಮಗೆ ಇನ್ನು ಮಾಲಿಂಗೇಶ್ವರ ದೇವಸ್ಥಾನ ದೇವರು ವೀರಮಂಗಲಕ್ಕೆ ಹೋಗ್ತಾರೆ, ಅದನ್ನು ಒಂದು ದೊಡ್ಡ ಕ್ಷೇತ್ರ ತರ ಅಲ್ಲಿ ಮಾಡಬೇಕು ಅಂತ ನಮಗೆ ಕನಸಿದೆ. ಹೌದು, ಕೆಲವು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕಠಿಣ ನಿರ್ಧಾರಗಳು ಬೇಕಾಗ್ತದೆ. ಈ ಭಾರತ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ, ಅಭಿವೃದ್ಧಿ ಪಥದಲ್ಲಿ ಹೋಗುವಾಗ ಕಠಿಣ ಹೆಜ್ಜೆಗಳನ್ನು ಇಡಬೇಕಾಗ್ತದೆ ಅಂತ ಹೇಳಿದ್ದಾರೆ. ಮುಂದೆ ನೀವು ಕೇಳಿರ್ಬೋದು. ಹಾಗೆ ನಾವು ಪುತ್ತೂರನ್ನ ಅಭಿವೃದ್ಧಿ ಮಾಡುವಾಗ ಕೆಲವು ಕಠಿಣ ಹೆಜ್ಜೆಗಳನ್ನು ಇಡಬೇಕಾಗ್ತದೆ. ಈಗ ಮಾಲಿಂಗೇಶ್ವರ ದೇವಸ್ಥಾನ ದೇವರು ಪುಣ್ಯಸ್ಥಾನಕ್ಕೆ ಹೋಗ್ತಾರೆ, 25,000 ಜನ ಅಂದಾಜು ಬರ್ತಾರೆ. ಅಲ್ಲಿ ವ್ಯವಸ್ಥೆಗಳಿದೆಯಾ ನೀವು ಹೇಳಿ? ಏನಿಲ್ಲ. ಏನಾದ್ರೂ ಮಾಡಿದಾರ? ನನ್ನ ಪ್ರಕಾರ 200 ಟಾಯ್ಲೆಟ್ಸ್ಗಳು ಬೇಕು, ದೊಡ್ಡ ಪ್ಲಾಟ್ಫಾರ್ಮ್ ಬೇಕು, 30 ಫೀಟಿನ ರಸ್ತೆ ಬೇಕು, ಎಲ್ಲ 10 ಫೀಟಿನ ರಸ್ತೆಯಲ್ಲಿ ಹೋಗುದು. ಅಲ್ಲಿ ಕಾಂಕ್ರೀಟ್ ಹಾಕ್ಲಿಕ್ಕೂ ಬಿಡುದಿಲ್ಲ, ಲೈಟಿನ ವ್ಯವಸ್ಥೆ ಇಲ್ಲ, ಸರಿಯಾಗಿ ಸ್ನಾನ ಮಾಡ್ಲಿಕ್ಕೆ ನೀರಿಲ್ಲ. ಇದೆಲ್ಲ ನಮಗೆ ಗೊತ್ತಿಲ್ವಾ? ಇದು ನನಗೆ ಗೊತ್ತಿದೆ. 2 ವರ್ಷ ಅವಕಾಶ ಕೊಡಿ. ಕಟಾರದಲ್ಲಿ ಡ್ಯಾಮ್ ಮಾಡಿದ್ರೆ ನಾವು ಅಲ್ಲೇ ಮಿನಿ ಡ್ಯಾಮ್ ಮಾಡುವಂಥದ್ದಿತ್ತು, ಅದಕ್ಕೆ ಅವಕಾಶಗಳಿಲ್ಲ. ಕಟಾರದಲ್ಲಿ ಡ್ಯಾಮ್ ಮಾಡಿದ್ರೆ ಇಲ್ಲಿ 4 ಫೀಟ್ ಕರೆಕ್ಟ್ ನೀರು ನಿಲ್ತದೆ. ಎಲ್ಲಿ? ಮಾಲಿಂಗೇಶ್ವರ ಪುಣ್ಯಸ್ಥಾನ ಅದನ್ನು ಬೀರಮಂಗಲದಲ್ಲಿ ಅದನ್ನೆಲ್ಲ ಲೆವೆಲ್ ಮಾಡಿ ಆ ಕಡೆ ಈ ಕಡೆ ನದಿ ಪಕ್ಕದಲ್ಲಿ ಇರೋದೆಲ್ಲ ಬಫರ್ ಝೋನ್. ಕಾನೂನಾತ್ಮಕವಾಗಿ ಹೇಳುದಿದ್ರೆ
ನದಿಯಲ್ಲಿ ಹತ್ರ ಇರುವಂಥದ್ದು ಎಲ್ಲ 30 ಮೀಟರ್ಸ್ ಈಸ್ ಎ ಬಫರ್ ಝೋನ್. ಅವರಿಗೆ ಅಲ್ಲಿ ಜಾಗದವರಿಗೆ ಮನವರಿಕೆ ಮಾಡಿ ಅದಕ್ಕೆ ನಾನು ಹೇಳಿದ್ದು ಕಠಿಣ ನಿರ್ಧಾರಗಳು ಬೇಕಾಗ್ತದೆ. ಆ ರಸ್ತೆ ಕೂಡ ಹಾಗೆ 30 ಫೀಟಿನ ರಸ್ತೆಗಳನ್ನು ಮಾಡಬೇಕು, ಮಾಡಿ ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸಗಳು ಆಗಬೇಕು. ಪುಣ್ಯಸ್ಥಾನ ಅಂತ ಹೇಳಿದ್ರೆ ಪ್ರಯಾಗಿಗೆ ಹೋಗಿ 1 ಲಕ್ಷ ಜನ ಸ್ನಾನ ಮಾಡೋದಿಲ್ಲ. ನಾವು ಮಾಲಿಂಗೇಶ್ವರನ ಜೊತೆ 30-35 ಸಾವಿರ ಜನ ಒಮ್ಮೆಲೆ ನೀರಲ್ಲಿ ಮುಳುಗಬೇಕು. ಅದು ಆ ಚಂದವನ್ನು ನೋಡಬೇಕು ಅಂತ ನಮಗೆ ಆಸೆ ಇದೆ. ಸಮಯ ಕೊಡಿ, ಮಾಡಿ ತೋರಿಸ್ತೇವೆ. ಇವತ್ತು ನಾಳೆ ಮುಂಬಾಗಿ ಪ್ರತಿಭಟನೆ ಧರಣಿ ಇದೆ ನಿರ್ಧಾರವಾಗಿ ಅಂತ ಅದು ನಿಮ್ಮ ಸೂಚನೆ ಮೇರೆಗೆ ಏನಾದರೂ ಆಗ್ತಿದೆ? ನಾನು ಮುಂದಾಗಿ ಅಲ್ಲ, ಪ್ರತಿಭಟನೆ ಅಲ್ಲ, ಮನವಿ ಕೊಡುವುದು. ಭಕ್ತಾದಿಗಳು, ಮಾಲಿಂಗೇಶ್ವರ ದೇವರ ಭಕ್ತಾದಿಗಳು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮನವಿ ಕೊಡುವ ಕೆಲಸವನ್ನು ಮಾಡ್ತಾರೆ. ಅವರ ಮೇಲೆ ಕೇಸು ದಾಖಲೆ ಮಾಡಬೇಕು. ಯಾರ ಮೇಲೆ ನೀವು ಕೇಸು ದಾಖಲೆ ಮಾಡಿದ್ರೆ ಅದನ್ನು ಹಿಂಬಡಿಬೇಕು. ಆ ನಂತರ ಯಾರೆಲ್ಲ ಅವರ ಮೇಲೆ ಕೇಸ್ ಕೊಟ್ಟಿದ್ದಾರೆ ಅದನ್ನು ರಿಜಿಸ್ಟರ್ ಮಾಡಬೇಕು ಅಂತ ಒಂದು ಮನವಿಯನ್ನು ಕೊಡುದು. ಧರಣಿ ಮಾಡುವುದಿಲ್ಲ, ಧರಣಿ ನಾವು ಮಾಡಿ ಯಾರಿಗೂ ಉಪದ್ರ ಕೊಡುವುದಿಲ್ಲ. ಸಾರ್ವಜನಿಕರಿಗೆ ಉಪದ್ರ ಕೊಡುವಂತ, ರಸ್ತೆ ತಡೆ ಮಾಡುವಂತ ಧರಣಿಗಳನ್ನು ನಾನು ಮಾಡುವುದಿಲ್ಲ. ನಾನು ಚುನಾವಣೆಯಲ್ಲಿ ಗೆದ್ದ ಸಮಯದಲ್ಲೂ ಹೇಳಿದ್ದೀನಿ, ರಸ್ತೆ ತಡೆ ಮಾಡುವಂಥದ್ದು, ಸಾರ್ವಜನಿಕ ಉಪದ್ರ ಮಾಡುವಂಥದ್ದು, ಅವರಿಗೆ ತೊಂದರೆ ಕೊಡುವಂತ ಆಡಂಬರಗಳನ್ನು ನಾವು ಮಾಡುವುದಿಲ್ಲ. ಈಗ ಅವರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟದ್ದು ಸರ್? ಅವರ ಮೇಲೆ 3 ಕಂಪ್ಲೇಂಟ್ ಬುಕ್ ಆಗಿದೆ. ಒಂದು ಪಂಜಗುಡ್ಡ ಈಶ್ವರ ಭಟ್ರು ಕೇಸ್ ಮಾಡಿ ರಿಜಿಸ್ಟರ್ ಆಗಿದೆ. ಇನ್ನೊಬ್ರು STR ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರಿಗೆ ಬೈದಿದ್ದಾರೆ ಅಂತ, ಅದು ಕೇಸು ರಿಜಿಸ್ಟರ್ ಆಗ್ತಾ ಇದೆ. 2 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದೆ. ಜಾತಿ ನಿಂದನೆ ಮಾಡಿದ ಕೇಸು ಕೂಡ ಅವರ ಮೇಲೆ. ಪಂಜಗುಡ್ಡ ಅವರ ಮೇಲೆ ಅಲ್ಲ, ಪಂಜಗುಡ್ಡ ಮೇಲೆ ಅವರ ಮೇಲೆ ಕೇಸು. ಹೌದು, ಬೈದಿದ್ದಾರೆ ಅಂತ. ಆನಂತರ ಇವರು ಕೂಡ ಯಾರು ಒಬ್ರು SC ಕೂಡ ಕೊರಗ ಸಮಾಜದವರಿಗೆ ಬೈದಿದ್ದಾರೆ ಅಂತ ಜಾತಿ ನಿಂದನೆ ಕೇಸನ್ನು ಕೊಟ್ಟಿದ್ದಾರೆ, ಅದು ಕೂಡ ರಿಜಿಸ್ಟರ್ ಆಗ್ತದೆ. ನನಗೂ ಕೂಡ ಕರೆ ಬಂತು, ಇಲ್ಲಿ ಡೆಲ್ಲಿಯಿಂದ ಬೆದರಿಕೆ ಕರೆ ನನಗೆ ಕೂಡ ಬಂದಿತ್ತು. ನೀವು ಏನು ಅಧಿಕಾರವನ್ನು ಬಳಸಿ ಪ್ರೈವೇಟ್ ಜಾಗದ ಮೇಲೆ ಬರ್ತಾ ಇದ್ದೀರಿ, ನಿಮ್ಮನ್ನು ನೋಡಿಕೊಳ್ತೇನೆ. ನಾನು PMO ಆಫೀಸಿನ ಸಪೋರ್ಟಿನಿಂದ ಮಾತಾಡ್ತಾ ಇದ್ದೇನೆ. ಐ ಆಮ್ ಕಾಲಿಂಗ್ ಆನ್ ಸಪೋರ್ಟ್ ಆಫ್ PMO ಆಫೀಸ್ ಡೆಲ್ಲಿ ಅಂತ ವಾಟ್ಸಪ್ ಮೆಸೇಜ್ ಎಲ್ಲ ಕಳಿಸಿದ್ರು, ಫೋನ್ ಮಾಡಿದರು. ಅದಕ್ಕೆ ನಾನು ಹೇಳಿದೆ, ನಾನು ಎಲ್ಲದನ್ನು 5 ವರ್ಷದ ಹಿಂದೆನೇ ನೋಡಿ ಬಂದಿದ್ದೀನಿ. ನೀವು ಈಗ PMO ಆಫೀಸನ್ನು ನೋಡಿರ್ಬೋದು. ನಾನೊಂದು 35 ಸಲ PMO ಆಫೀಸ್ ಒಳಗಡೆ ಹೋಗಿ ಬಂದವನು. ಅಲ್ಲಿ PK ಮಿಶ್ರಾ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ನನ್ನ ಅಡ್ರೆಸ್ ಕೇಳಿದ್ರೆ ನಿಮ್ಗೆ ಅವರು ಹೇಳ್ತಾರೆ, ಮತ್ತೆ ನೀವು ನನಗೆ ಫೋನ್ ಮಾಡು ಅಂತ ಹೇಳ್ತಾರೆ. ನಂತರ ಅವರು ಹೇಳಿದ್ರು, ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರು, ನಾನು ಯಾರಿಗೂ ಬುದ್ಧಿ ಕಲಿಸ್ತೇನೆ. ನಾನು ಹೇಳಿದೆ, ನೀನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆದರೆ ನಾನು ಒಂದು 16 ಜನರನ್ನು ED ಮಾಡಿದ್ದೇನೆ. ಈಗ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಆದರೆ ನಾವೇನು ತಪ್ಪು ಮಾಡಿಲ್ಲ, ನಾವೇನು ತೊಂದರೆ ಯಾರಿಗೂ ಅವರ ಜಾಗದ ಇಂಟ್ರೆಸ್ಟ್ ನನಗಿಲ್ಲ. ನಾನು ನಿಮ್ಮನ್ನು ನೋಡಿಕೊಳ್ತೇನೆ, ನನಗೆ ಗೊತ್ತಿದೆ ಅಂತ ಹೇಳಿದ. ಆಯ್ತಪ್ಪ, ಪುತ್ತೂರಿಗೆ ಬಾ, ನೀನು ನೋಡಿಕೊಳ್ಬಹುದು. ಹೆಸರು ಹೇಳಿಲ್ಲ, ನಂಬರೆಲ್ಲ ಇದೆಲ್ಲ. ಅವರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀರಾ? ಚಿಲ್ಲರೆ ಕಂಪ್ಲೇಂಟ್, ನಾವು ಅದಕ್ಕೆಲ್ಲ ಎದುರವರೆಲ್ಲ. ಬೆದರಿಕೆ ಕರೆ ಬಂದ ಬೆದರಿಕೆ ಕರೆಗಳು ಎಷ್ಟು ಬರ್ತದೆ, ಅಂತ ವಿಡಿಯೋ ಕಾಲ್ಗಳು ಎಷ್ಟು ಬರ್ತದೆ. ನನ್ನನ್ನು ಹೇಗಾದ್ರೂ ಹಿಡಿಬೇಕು ಅಂತ ಕಾಯುವವರು ಎಷ್ಟು ಜನ ಇದ್ದಾರೆ ಗೊತ್ತು. ರಾತ್ರಿ 11 ಗಂಟೆ ಆಗ್ಲಿಕ್ಕೆ ಪುರ್ಸೋತಿಲ್ಲ ವಿಡಿಯೋ ಕಾಲ್ ಬರುವುದ್ರಲ್ಲಿ. ಡೆಲ್ಲಿಯಿಂದ ಬಂದದ್ದು ಕನ್ಫರ್ಮ್? ಡೆಲ್ಲಿಯಿಂದ ಬಂದದ್ದು ಕನ್ಫರ್ಮ್? ಡೆಲ್ಲಿಯಿಂದ ಬಂದ ಕನ್ಫರ್ಮ್. ಯಾವ ಭಾಷೆಯಲ್ಲಿ ಮಾತಾಡೋದು? ಹಿಂದಿ. ಎಷ್ಟು ಜನ ನನ್ನನ್ನು ಹಿಡಿಲಿಕ್ಕೆ ಕಾಯ್ತಾರೆ ಅಂತ ಹೇಳಿದ್ರೆ, ಈ ಹಕ್ಕಿಯನ್ನು ಹಿಡಿಲಿಕ್ಕೆ ಕಾದಾಗೆ ಬಲೆ ಹಾಕಿ ಕೂತಿದ್ದಾರೆ, ಇವ ಎಲ್ಲಿ ಸಿಗ್ತಾನೆ ಅಂತ. 11 ಗಂಟೆ ಆದ್ರೆ ಕಾಲ್ ಬರೋದ್ರಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ವಿಡಿಯೋ ಕಾಲ್ ಬರೋದ್ರಲ್ಲಿ. ಪರಿಸ್ಥಿತಿ ಹಾಗೆ ಇದೆ. ಎಲ್ಲಾದ್ರೂ ವಿಡಿಯೋ ಕಾಲ್ ತೆಗಿತಾನ ಇವನು. ಈ ಸಬ್ಜೆಕ್ಟ್ ಆಯ್ತು. ಇನ್ನೊಂದು ಸಬ್ಜೆಕ್ಟ್, ಮೊನ್ನೆ ಕೋಡಿಂಬಾಡಿಯ ಮಿಲ್ಟ್ರಿ ಸೊಸೈಟಿ ಕಾರ್ಯಕ್ರಮದಲ್ಲಿ ಮಾತಾಡಿದ ವಿಷಯ ಹೇಳಿದ್ವಿ. ಇವರಿಗೆ DKME ಅವರಿಗೆ 10 ಎಕರೆ ಜಾಗ ನಾವು ಇಲ್ಲಿ ಕೊಟ್ಟಿದ್ದೇವೆ, ಬಟ್ ಅವರು ಇಲ್ಲಿ ಮಾಡ್ಲಿಕ್ಕೆ ಅದನ್ನು ಡೈವರ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಏನು ಅದರ ಪ್ರಕರಣ? ಹಾಲು ಒಕ್ಕೂಟದ್ದು ನೋಡಿ, KMF ನವರು ನಮಗೆ ಬಂದು ಮನವಿಯನ್ನು ಕೊಟ್ಟರು.
ನಮಗೆ 10 ಎಕರೆ ಜಾಗ ಕೊಡಬೇಕು. KM ಅಂದ್ರೆ ಹಾಲು ಒಕ್ಕೂಟ DKM ಅವರ ಕಮಿಟಿಯಲ್ಲಿ ನಿರ್ಧಾರ ಮಾಡಿ ನನಗೆ ಒಂದು ಮನವಿಯನ್ನು ಕೊಟ್ಟಿದ್ರು. ನಮಗೆ 10 ಎಕರೆ ಜಾಗ ಕೊಡಿ. KMF ಈಗ ಮಂಗಳೂರಿನಲ್ಲಿರುವಂತಹ ಪ್ಲಾಂಟ್ ಸರ್ಕಾರಿ ಜಾಗದಲ್ಲಿ ಇರುದು. ಮತ್ತೆ ಅಲ್ಲಿ ಸುತ್ತಮುತ್ತ ಅದರ 30 years ರಿಲೀಸ್ ಮುಗಿಯಿತು. ಅದರ ಸುತ್ತಮುತ್ತ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಸ್ಮೆಲ್ ಬರ್ತದೆ, ನಮಗೆ ಇರ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅಲ್ಲಿ ನೀರಿನ ವ್ಯವಸ್ಥೆಗಳಿಲ್ಲ. ಅವರು ಟ್ಯಾಂಕರ್ ಅಲ್ಲಿ ನೀರು ತಂದು ಅಲ್ಲಿ ಹಾಲಿಗೆ ಎಷ್ಟು ನೀರು ಬೇಕಾಗುವಂಥದ್ದು, ವೇಸ್ಟ್ ಬಿಡ್ಲಿಕ್ಕೆ ಜಾಗ ಇಲ್ಲ. ಈ ರೀತಿಯಲ್ಲಿ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಇಲ್ಲಿ ಅವರು ಬಾಟ್ಲಿಂಗ್ ಪ್ಲಾಂಟ್ ಮಾಡಿದ್ರೆ 4 ರೂಪಾಯಿ ಪರ್ ಲೀಟರ್ಗೆ ಉಳಿತದೆ ಅವ್ರಿಗೆ. ಅಂದ್ರೆ ಇಲ್ಲಿಂದ ಎಲ್ಲ ಹಾಲು ಹೋಗುದು ವಾಪಸ್ ಇಲ್ಲಿಗೆ ಬರೋದು. ಅವ್ರಿಗೆ ಹೆಚ್ಚಿನ ಹಾಲು ಬರೋದು ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಈ ಭಾಗದಿಂದ ವಿಟ್ಲ. ಸೊ ಇದನ್ನು ಮಂಗಳೂರು ತಗೊಂಡೋಗಿ ವಾಪಸ್ ಬರೋದು. ಮತ್ತೆ ಅವರಿಗೆ ಈಗ 1.5 ಲಕ್ಷ ಲೀಟರ್ ಶಾರ್ಟೇಜ್ ಇದೆ ದಿವಸಕ್ಕೆ, ಅದು ಹಾಸನದಿಂದ ಬರುತ್ತೆ, ಅದು ಮಂಗಳೂರಿಗೆ ಹೋಗಿ ಬಾಟ್ಲಿಂಗ್ ಆಗಿ ಬರೋದು. ಅದಕ್ಕೆ ಅವ್ರು ಇಲ್ಲಿ ಮಾಡಿ ಅವ್ರು ಕೊಡ್ತೀರಂತ ಹೇಳಿದ್ರು. ನಾವು 10 ಎಕರೆ ಜಾಗವನ್ನು ಕೊಟ್ಟಿವಿ. ಆನಂತರ ಅಲ್ಲಿ ಇಲೆಕ್ಷನ್ ಆಯಿತು, ಇನ್ನೊಬ್ಬರು ಅಧ್ಯಕ್ಷರು ಬಂದರು, ಉಡುಪಿ ಕಡೆಯವರು ನಮ್ಮ ಅಧ್ಯಕ್ಷರು ಬಂದರು. ಅವ್ರು ಏನು ಮಾಡಿದ್ರು, ಈಗ 4 ಎಕರೆ ಜಾಗ ನಮ್ಮ ಬೆಳ್ಳಿಪಾಡಿ ಅವ್ರದ್ದು ಜಾಗ ಇತ್ತು, ಅದು ಬೇಕು ಅಂತ ಹೇಳಿ ರೇಟ್ ಎಲ್ಲ ಫಿಕ್ಸ್ ಆಯಿತು. ಅದು ಬೋರ್ಡಲ್ಲಿ ಅಪ್ರೂವ್ ಆಗಿದೆ, ಪರ್ಚೇಸ್ ಮಾಡಬೇಕು ಅಂತ. ಪರ್ಚೇಸ್ ಮಾಡಿ ಅವರು ಒಪ್ಪಿದ್ದಾರೆ, ಎಲ್ಲ ಆಗಿದೆ. ಅದರಲ್ಲಿ ಒಂದು ದಾಖಲೆಗಳು ಅವರು ಸಿಗ್ಲಿಲ್ಲ. ಆ ದಾಖಲೆ ಸಿಗದಿದ್ರು ಬೆಳ್ಳಿಪಾಡಿ ಅವರೆಲ್ಲ ಅವರ ಜಾಗವನ್ನು ಮಾರಿದ್ದಾರೆ, ಆ ಜಾಗಗಳು ಇಲ್ಲದೆ. ಅದನ್ನು ಮಾಡ್ಬೋದು ಅವರು, ಆದರೆ ಅದನ್ನು ಹಿಡ್ಕೊಂಡು ಅವ್ರು ಏನು ಮಾಡಿದ್ರು, ಇಲ್ಲಿ ಪ್ಲಾಂಟ್ ಬೇಡ, ಬಂಟ್ವಾಳದಲ್ಲಿ 60 ಕೋಟಿ ರೂಪಾಯಿ ಕೊಟ್ಟು ಒಂದು ಗುಡ್ಡವನ್ನು ಖರೀದಿ ಮಾಡಿ ಅಲ್ಲಿ ಪ್ಲಾಂಟ್ ಮಾಡ್ತೀನಿ ಅಂತ ಹೊರಟರು. ನಾನು ಹೇಳುದು 40 ಕೋಟಿ ರೂಪಾಯಿಯ ಜಾಗವನ್ನು ಅವರಿಗೆ 46 ಲಕ್ಷ ರೂಪಾಯಿಗೆ ನಾವು ಕೊಟ್ಟಿದ್ದೀವಿ. ಬಂಟ್ವಾಳದಲ್ಲಿ ಪ್ಲಾಂಟ್ ಮಾಡೋದಕ್ಕೂ ಮಂಗಳೂರಲ್ಲಿ ಪ್ಲಾಂಟ್ ಮಾಡೋದಕ್ಕೂ ಏನು ಡಿಫರೆನ್ಸ್ಗಳು ಬರುವುದಿಲ್ಲ. ಇಲ್ಲೇ ಮಾಡಬೇಕು ಅವರು. ಇಲ್ಲಿಯ ಡೈರೆಕ್ಟರ್ಸ್ಗಳೆಲ್ಲ ಅದಕ್ಕೆ ಸಹಕಾರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನು ಕನ್ಸಿಡರ್ ಮಾಡದೆ ಅಲ್ಲಿ ಮಾಡಬಾರ್ದು. ಪುನಃ 60 ಕೋಟಿ ಹೊರ ಯಾಕೆ? ಇಲ್ಲಿ 46 ಲಕ್ಷ ರೂಪಾಯಲ್ಲಿ ಜಾಗ ಇದೆ, ಇನ್ನೂ 7.5 ಎಕರೆ ಜಾಗ ಅಲ್ಲಿ ಹತ್ತಿರದಲ್ಲಿ ಇದೆ, ಅದನ್ನು ಕೊಡ್ತೀನಿ ಅಂತ. ಮೆಗಾ ಪ್ಲಾಂಟ್ ಮಾಡ್ಬೇಕಂದ್ರೆ ಅದಕ್ಕೆ 250 ಕೋಟಿ ರೂಪಾಯಿ ಆಗ್ತದೆ. ಮೆಗಾ ಪ್ಲಾಂಟ್ ಮಾಡಬೇಕಿದ್ರೆ ಮೆಗಾ ಪ್ಲಾಂಟ್ ಮಾಡಿ ಅಂತ ಇನ್ನೂ 7.5 ಎಕರೆ ಜಾಗ ಕೊಡ್ತೇವೆ. ಒಟ್ಟು 20 ಎಕರೆ ಜಾಗ ಆಗ್ತದೆ. ನದಿಯಲ್ಲಿ ಬೇಕಾದಷ್ಟು ನೀರಿದೆ. ಇವರ ವೇಸ್ಟ್ಗಳನ್ನು ನದಿ ಹತ್ತಿರ ಬಿಟ್ರೆ ಮೀನುಗಳಿಗೆ ಬೆಸ್ಟ್ ಫುಡ್. ಗೌರ್ಮೆಂಟ್ ಜಾಗ. ಅದು ಯಾರೋ ಒಬ್ರು ನಮ್ಮ ಆತ್ಮೀಯರು, ನಮ್ಮ ಪ್ರಮುಖರು ಅಕ್ರಮ ಸಕ್ರಮ ಮಾಡಿದ್ರು, ಅವರ ಹೆಸರಲ್ಲಿ ಮಾಡಿದ್ರು. ಮತ್ತೆ ನಾವು ಅದನ್ನು ಯಾರ ಹೆಸರಲ್ಲಿ ಅಂತ ಹುಡುಕುವಾಗ ಅವರು ಪಾಪ ಹೆದರಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಹೆಸರು ಹೇಳುದಿಲ್ಲ ನಾನು, ಯಾರು ಮಾಡಿ, ನೀವು ಕೇಳುದಿಲ್ಲ ಯಾರು ಮಾಡಿದ್ರು ಅಂತ. ಆತ್ಮೀಯರ ಹೆಸರು ಹೇಳಲಿಕ್ಕಿಲ್ಲ ಅಂತ ಬಾಕಿ ಆದ್ರೆ ಕೇಳ್ತೀರಿ, ರಾಜ್ಯಕ್ಕೆ ಈಗ ನಿಮ್ಮ ಏನ್ ಡಿಸಿಷನ್ ತಿನ್ಲಿಕ್ಕೇನಿಲ್ಲ. ಈಗ ಇವರು ಫ್ಯಾಕ್ಟ್ರಿ ಮಾಡದೆ ಈಗ ಮೊನ್ನೆ ಡಿಸಿಷನ್ ಮಾಡಿದ್ರಲ್ಲ, ಇಲ್ಲಿ 20ನೇ ತಾರೀಕಿಗೆ ಭೇಟಿ. ಇಲ್ಲಿ ನಾನು ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದೆಲ್ಲ ನೋಡಿ, ಹಾಗೆಲ್ಲ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಐ ಮೀನ್ ರೆಪ್ರೆಸೆಂಟೇಟಿವ್ ಫಾರ್ ದ ಗೌರ್ಮೆಂಟ್. ಇವರು ಗೌರ್ಮೆಂಟ್ ತಗೊಂಡು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮುಖ್ಯಮಂತ್ರಿಗಳ ಅಂಡರಲ್ಲಿ ಬರ್ತದೆ ಸಹಕಾರ ಇಲಾಖೆ. ಅಲ್ಲಿ ನೋಡಿ ಸಾಧಕ ಪಬ್ಲಿಕ್ ಮನಿಯನ್ನು ವೇಸ್ಟ್ ಆಗ್ಲಿಕ್ಕೆ ಯಾವತ್ತೂ ಬಿಡುವುದಿಲ್ಲ. ಜನಗಳು ಇಲ್ಲೇ ಮಾಡ್ಲಿಕ್ಕೆ 20 ತಾರೀಕಿಗೆ ಇಲ್ಲಿ ಭೇಟಿ ಇದೆ. ಪೂರ್ತಿ ಕಮಿಟಿ, ಬೋರ್ಡು, ಟೆಕ್ನಿಕಲ್ ಟೀಮು ಎಲ್ಲ ಇಲ್ಲಿ 20 ತಾರೀಕಿಗೆ ಭೇಟಿ. ನಾವು ಅವರೆಲ್ಲ ಹೌದು, ಸ್ಪಾಟ್ ವಿಸಿಟ್. ಅದಕ್ಕೆ ಮೊದಲು ಕ್ಲೀನ್ ಮಾಡ್ಲಿಕ್ಕೆ ಹೇಳಿದ್ದೇವೆ, ಕ್ಲೀನ್ ಮಾಡ್ತಾರೆ, ಮುಂದೆ ಇಲ್ಲಿ ಡಿಸಿಷನ್ ಮಾಡ್ತೇವೆ. ಧನ್ಯವಾದಗಳು.